ದೇವರ ಸನ್ನಿಧಿಯಲ್ಲಿ ದರ್ಶನ್ ವರ್ಸಸ್ ಪುನೀತ್ ಫ್ಯಾನ್ಸ್ ನಡುವೆ ಪೈಪೋಟಿ ಆಗ್ಬಿಟ್ಟಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಜೈ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಫ್ಯಾನ್ಸ್. ಇದೇ ವೇಳೆ ಜೈ ಅಪ್ಪು ಅಂತ ಘೋಷಣೆಯನ್ನ ಕೂಗಿದ್ದಾರೆ ದಿವಂಗತ ಪುನೀತ್ ಅಭಿಮಾನಿಗಳು. ಪರಸ್ಪರ ಘೋಷಣೆ ಕೂಗಿದ ಅಪ್ಪು ಮತ್ತು ದರ್ಶನ್ ಅಭಿಮಾನಿಗಳು. ಆಂಜನೇಯ ಸನ್ನಿಧಿಯಲ್ಲಿ ಇದು ಬೇಕಿತ್ತ ಅಂತ ಭಕ್ತರ ಆಕ್ರೋಶ. ನಿಜವಾಗ್ಲೂ ಇದು ಅತಿರೇಕದ ವರ್ತನೆ. ಅದು ಯಾರ ಅಭಿಮಾನಿ ಆಗಿದ್ರು ಅಷ್ಟೇ, ಅವ್ರದ್ದು ಇವ್ರದ್ದು ಅಂತ ಅಲ್ಲ. ಏನು ಕೆಲ್ಸಕ್ಕೆ ಹೋಗಿದ್ದೀರಾ ಆ ಕೆಲಸ ಮಾಡ್ಕೊಂಡು ಬರಬೇಕು. ನೀವು ಜೈಕಾರ ಹಾಕಕ್ಕೆ ಕಷ್ಟಪಟ್ಟು ಇವತ್ತು ಪವಿತ್ರವಾದಂಥ ದಿನ ಅಂತ ಹಿಂದೂಗಳು ನಂಬ್ತಾರೆ. ಇಂಥ ಪವಿತ್ರವಾದ ದಿನ ಬೆಳಿಗ್ಗೆ ಎದ್ದು ಮಾಲೆ ಹಾಕ್ಕೊಂಡು ಅಷ್ಟು ಮೆಟ್ಟಿಲುಗಳನ್ನು ಹತ್ಕೊಂಡೋಗಿ ಅಲ್ಲೇ ಕೂಗಬೇಕಾಗಿತ್ತಾ? ಇಲ್ಲೇ ಯಾವುದಾದ್ರು ಪಾರ್ಕಲ್ಲೋ ಥಿಯೇಟರ್ ಮುಂದೆನೋ ಅವ್ರಗಳ ಮನೆ ಮುಂದೆನೋ ಕೂಗಿದ್ರೆ ಆಗ್ತಿತ್ತಲ್ಲ. ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲೆಲ್ಲ ಕೂಗಾಡ ಬರೋ ಬದಲು ಇಲ್ಲೇ ನಿಂತ್ಕೊಂಡು ಕೂಗಬೇಕಾಗಿತ್ತು. ಇದರ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ಅತಿರೇಕದ ವರ್ತನೆಗಳಾಗ್ತಿದೆ. ಅಂದರೆ ಪ್ರಶ್ನೆ ಏನು ಗೊತ್ತಾ, ಇವತ್ತಿನ ಯೂತ್ಸ್ ಯಾವ ಕಡೆಗೆ ಹೋಗ್ತಾ ಇದ್ದಾರೆ, ಯಾವ ಕಡೆಗೆ ಸಾಕ್ತಾ ಇದ್ದಾರೆ ಅನ್ನೋದಷ್ಟೇ ಪ್ರಶ್ನೆ. ಧರ್ಮದ ಬಗ್ಗೆ ಆಗಿರಲಿ ಅಥವಾ ಸಾಮಾಜಿಕ ಕಳಕಳಿಗಳಾಗಿರಬಹುದು, ಯಾವುದೂ ಇಲ್ಲ. ಏನಕ್ಕೆ ಅಲ್ಲಿಗೆ ಬರ್ತಾರೆ ದೇವಸ್ಥಾನಕ್ಕೆ? ಯಾರೋ ಒಂದಷ್ಟು ಜನ ನೆಮ್ಮದಿಯನ್ನು ಹುಡ್ಕೊಂಡು ಹೋಗಿರ್ತಾರೆ. ಯಾರೋ ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಧಾರ್ಮಿಕವಾಗಿ ನಂಬಿಕೆಯನ್ನು ಇಟ್ಕೊಂಡಿರೋದು ಅಲ್ಲಿಗೆ ಹೋಗಿರ್ತಾರೆ. ಅಲ್ಲೂ ಹೋಗಿ ನೀವು ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಡಿ ಬಾಸು ಪುನೀತು ಅವರು ಅಂತ ಕೂಗ್ತೀರಾ ಅಂತ ಅಂದರೆ ಯಾಕೆ ಹೋಗಬೇಕಾಗಿತ್ತು? ಈ ಥರದ್ದು ವರ್ತನೆ ಯಾಕೆ ಬೇಕಾಗಿತ್ತು? ಫೋಟೋ ಹಿಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗೋದಂತೆ, ಅಲ್ಲಿ ಹೋಗ್ಬಿಟ್ಟು ಥಿಯೇಟರಲ್ಲಿ ಕೂಗದಂತೆ, ಇದನ್ನು ಏನಂತ ಕರಿಬೇಕು? ಇದು ಯಾರಿಗೆ ಅಂತ ಹೇಳಬೇಕು? ಇದರ ಅವಶ್ಯಕತೆ ಆದರೂ ಏನಿತ್ತು? ಅಸಹ್ಯಕರ ಸಂಗತಿ ಇದೆಲ್ಲ ಅಷ್ಟೇ, ಇನ್ನೇನೂ ಅಲ್ಲ. ಹೌದಾ, ಅಭಿಮಾನ ಎಲ್ರಿಗೂ ಇರುತ್ತೆ. ಎಲ್ಲರ ಮನೇಲೂ ಎಲ್ಲರಿಗೂ ಒಬ್ಬೊಬ್ರು ಹೀರೋ, ಒಬ್ಬೊಬ್ಬರ ಹೀರೋಯಿನ್ ಇಷ್ಟ ಇದ್ದೇ ಇರ್ತಾರೆ. ಹಂಗಂತ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಮಲಗದಲ್ಲಿ ಎಲ್ಲ ಕಡೆ ಕೂಗಕ್ಕಾಗತ್ತಾ?